ಹರಿ ಓಂ. 4ನೇ ಅಧ್ಯಾಯದ 48ನೇ ಶ್ಲೋಕ 40ನೇ ಶ್ಲೋಕ. ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತ್ಯಯಜ್ಞಸ್ಯ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕಃ ಅಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ಅಂದರೆ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳಿದ. ಶ್ರದ್ಧಾ ಇರಬೇಕು, ಭಗವಂತ ಸರ್ವೋತ್ತಮ ಎಂಬತಕ್ಕಂಥ ಅರಿವಿರಬೇಕು, ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ಕೊಂಡಿರಬೇಕು. ಅವನೇನಾಗ್ತಾನೆ? ಮುಕ್ತಿಯನ್ನು ಪಡಿತಾನೆ. ಅಲ್ಲ, ನಾನು ದೇವರನ್ನು ತಿಳಿಯೋದೇ ಇಲ್ಲ, ನಾನು ಶ್ರದ್ಧಾವಾನ ಆಗೋದಿಲ್ಲ, ಅಂದ್ರೆ ಆಸ್ತಿಕ ಆಗೋದಿಲ್ಲ, ನಾನು ನಾಸ್ತಿಕನಾಗೇ ಇರ್ತೇನೆ ಅಂತ ಹೇಳಿದ್ರೆ ಅಜ್ಞಾನಿ ಮತ್ತು ಅಶ್ರದ್ಧದಾನ ಮತ್ತು ಸಂಶಯಾತ್ಮ ಅವರೇನಾಗ್ತಾರೆ? ವಿನಶ್ಯತಿ. ಅಜ್ಞಾನಿ ಅಂದ್ರೆ ಇಲ್ಲಿ ನೋಡಿ 3 ತರ ವ್ಯಕ್ತಿಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಜ್ಞಾನಿ, ಅಶ್ರದ್ಧದಾನ, ಸಂಶಯಾತ್ಮ. ಜ್ಞಾನವನ್ನೇ ಪಡೆದೇ ಇದ್ದವನು ಅಜ್ಞಾನಿ. ಇದು ಪ್ರಾಥಮಿಕ ಹಂತದ ಒಂದು ಅಪರಾಧ ಅಲ್ವಾ? ಮನುಷ್ಯನಾಗಿ ಹುಟ್ಟೋದೇ ಜ್ಞಾನ ಸಂಪಾದನೆ ಮಾಡಲಿಕ್ಕೆ. ಯಾಕೆ 84 ಲಕ್ಷ ಪ್ರಕಾರದ 84 ಲಕ್ಷ ರೀತಿಯ ಜೀವಿಗಳ ಸಮುದಾಯವಿದೆ. ಜ್ಞಾನವನ್ನ ಪಡಲಿಕ್ಕೆ ಅವಕಾಶ ಇರೋದು ಮನುಷ್ಯನಿಗೆ ಮಾತ್ರ. ಮತ್ತೆ ಯಾವುದೇ ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿಗಳಿಗೂ ಜ್ಞಾನವನ್ನ ಪಡೆಯುವ ಒಂದು ಅವಕಾಶ ಇಲ್ಲ. ಇಂತಹ ಜ್ಞಾನ ಪಡಿಲಿ ಎಂಬ ಉದ್ದೇಶದಿಂದಲೇ ದೇವರು ಕರುಣಿಸಿದಂತ ದೇಹವನ್ನ ದುರ್ಬಳಕೆ ಮಾಡಿಕೊಂಡವನು, ಜ್ಞಾನ ಪಡೆದೆ ದೇಹದ ಆಯುಷ್ಯವನ್ನ ಮುಗಿಸಿಕೊಂಡವನು, ಅವನು ಅಜ್ಞಾನಿ. ಏನು ತಿಳುವಳಿಕೆನೇ ಇಲ್ಲ ದೇವರ ಬಗ್ಗೆ, ಪುಣ್ಯದ ಬಗ್ಗೆ, ಪಾಪದ ಬಗ್ಗೆ, ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ, ಮೋಕ್ಷದ ಬಗ್ಗೆ, ಧರ್ಮದ ಬಗ್ಗೆ, ಯಾವುದರ ಬಗ್ಗೆಯೂ ಕೂಡ ತಿಳುವಳಿಕೆ ಇರದೇ ಇರತಕ್ಕಂಥವನು ಮೊದಲನೇವನು ಅಜ್ಞಾನಿ. ಇನ್ನು ಎರಡನೇವನು ಅಶ್ರದ್ಧದಾನ. ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ, ಯಾವುದರ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ. ಅಶ್ರದ್ಧದಾನ. ಶ್ರದ್ಧೆ ಅಂದ್ರೇನು? ಅಸ್ತಿ ಇತಿ ಬುದ್ಧಿ, ದೇವರಿದ್ದಾನೆ ಅಂತ ನಂಬೋದು. ಶಾಸ್ತ್ರ ಧರ್ಮ ಎಲ್ಲವನ್ನು ಕೂಡ ಇದೆ ಎಂಬುದಾಗಿ ನಂಬತಕ್ಕಂಥವನು ಅವನು ಶ್ರದ್ಧಾವಾನ. ಆದ್ರೆ ಅಶ್ರದ್ಧೆ, ಅಶ್ರದ್ಧೆ ಅಂತ ಹೇಳಿದ್ರೆ ನಂಬಿಕೆ ಇಲ್ಲ, ಯಾವುದರ ಬಗ್ಗೆ ಕೂಡ ನಂಬಿಕೆ ಇಲ್ಲ. ಅವನು ಎರಡನೇ ರೀತಿಯವನು. ಅಂದ್ರೆ ಅವನೇನ್ ಮಾಡ್ತಾನೆ? ವಾಸ್ತವವನ್ನು ಕೂಡ ಒಪ್ಪೋದಿಲ್ಲ. ಎಲ್ಲಾ ವಾಸ್ತವ ಸಂಗತಿಗಳನ್ನು ಏನ್ ಮಾಡ್ತಾನೆ? ವಿರೋಧಿಸ್ತಾ ಬರ್ತಾನೆ. ಉದಾಹರಣೆಗೆ ನಮಗೆ ಲೌಕಿಕ ವ್ಯವಹಾರಗಳಲ್ಲೇ ನೋಡೋದಾದ್ರೆ, ಕೆಲವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಇರೋದಿಲ್ಲ, ಅವರು ಒಂದು ರೀತಿಯಾದ ವರ್ಗ, ದಡ್ಡರಾಗಿರ್ತಾರೆ. ಇನ್ನು ಕೆಲವರಿಗೆ ಅವುಗಳ ಬಗ್ಗೆ ತಿಳುವಳಿಕೆ ಇರುತ್ತೆ, ತಿಳುವಳಿಕೆ ಇದ್ರೂ ಕೂಡ ಒಪ್ಕೊಳ್ಳೋದಿಲ್ಲ, ವಾಸ್ತವವನ್ನು ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿ ಅವರದ್ದಾಗಿರೋದಿಲ್ಲ, ವಾಸ್ತವವನ್ನ ಒಪ್ಕೊಳ್ಳೋದೇ ಇಲ್ಲ. ಏನ್ ಮಾಡ್ತಾರೆ? ವಾಸ್ತವವನ್ನು ಒಪ್ಪಿಕೊಳ್ಳದೆ ಏನೋ ಅವರದೇ ರೀತಿಯಾಗಿರ್ತಕ್ಕಂತಹ ವಿಚಾರ ವಿನಿಮಯಗಳಲ್ಲಿ ಅವರು ಕೂತು ಬಿಟ್ಟಿರ್ತಾರೆ, ಅಥವಾ ಒಂದು ಮಂಡಾಟ ಅಂತಾರಲ್ಲ, ಆ ರೀತಿಯಲ್ಲಿ ನಾನೇ ಯಾಕೆ ಒಪ್ಬೇಕು, ಒಂದು ರೀತಿಯಲ್ಲಿ ಕುತರ್ಕವನ್ನ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಹಾಗೆ ಇವರು ಸತ್ಯವನ್ನ ನಿರಂತರವಾಗಿ ವಿರೋಧಿಸ್ತಾ ಬರ್ತಕ್ಕಂಥ ಒಂದು ಜನಾಂಗ ಅಶ್ರದ್ಧದಾನರು. ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದದ್ದರಿಂದಾಗಿ ತಮ್ಮ ನಂಬಿಕೆ ಇಲ್ಲದೇ ಇರುವಿಕೆಯನ್ನೇ ಸತ್ಯವನ್ನಾಗಿ ಮಾಡಿಸಿಕೊಳ್ಳಿಕ್ಕೋಸ್ಕರವಾಗಿ, ತಮ್ಮತನವನ್ನೇ ಸತ್ಯವನ್ನಾಗಿ ಮಾಡ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ತಾರೆ? ಸತ್ಯವನ್ನ, ಸತ್ಯವಾದಿಗಳನ್ನ ನಿರಂತರವಾಗಿ ವಿರೋಧಿಸ್ತಾ ಬರ್ತಾರೆ, ನಿರಂತರವಾಗಿ ವಿರೋಧ ಮಾಡ್ತಾ ಬರ್ತಾ ಇರ್ತಾರೆ. ಎರಡನೇ ಅಶ್ರದ್ಧದಾನ. ಇನ್ನು ಮೂರನೇವನು ಸಂಶಯಾತ್ಮ. ನಿರಂತರವಾಗಿ ಅವರಿಗೆ ತಲೆಯಲ್ಲಿ ಸಂಶಯದ ಹುಳ. ಏನೋ ಈಗ ಒಂದು ಒಳ್ಳೆ ವಿಚಾರವನ್ನ, ಅಧ್ಯಾತ್ಮದ ವಿಚಾರವನ್ನ ಕೇಳುವಾಗ, ಹೌದು ಅಧ್ಯಾತ್ಮ ಇತ್ಯಾದಿಗಳಲ್ಲೂ ಕೂಡ ಇದೆ ಅಂತ ಅನ್ಸುತ್ತೆ, ದೇವರಿದ್ದಾನೆ, ಧರ್ಮ ಇದೆ, ಸ್ವರ್ಗ ನರಕ ಎಲ್ಲವೂ ಇದೆ ಅಂತ ಅವ್ರಿಗೆ ಅನ್ಸಿರುತ್ತೆ. ಆದರೆ ಇದ್ದಕ್ಕಿದ್ದಾಗ ಇನ್ನೊಂದು ಯಾವುದೋ ಒಂದು ನಾಸ್ತಿಕರ ಮಾಡ್ತಕ್ಕಂಥ ಭಾಷಣವನ್ನು ಕೇಳಿ ಈ ದೇವರು ಇಲ್ಲ, ಎಂಥದ್ದು ಇಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ಬಿಟ್ಟು ಆಮೇಲೆ ಮತ್ತೇನೋ ತಾವೇ ಎರಡರನ್ನು ವಿಚಾರವನ್ನೇ ಮಾಡಿ ಅವ್ರು ಹೇಳಿದಂತೆ ದೇವರು ಧರ್ಮವನ್ನ ಒಪ್ಪಬೇಕು, ಈ ವ್ಯಕ್ತಿ ಹೇಳಿದಂತೆ ದೇವರು ಧರ್ಮವನ್ನ ನಂಬದೆ ನಾನು ಬದುಕಬೇಕು,
ಆ ಸಂಶಯದಲ್ಲೇ ಗೊಂದಲದಲ್ಲೇ ಕಾಲ ಕಳೀತಾ ಇದ್ದು ಬಿಡ್ತಾನೆ. ಯಾವುದೋ ಒಂದು ಇದಮಿತ್ತಂ, ಆ ಕಡೆ ಆಸ್ತಿಕನೂ ಆಗೋದಿಲ್ಲ, ಈ ಕಡೆ ನಾಸ್ತಿಕನೂ ಆಗೋದಿಲ್ಲ ಅಂತವರು. ಇವರೆಲ್ಲರೂ ಕೂಡ ಏನಿದ್ದಾರೆ, ಅಜ್ಞಾನಿ, ವಿಪರೀತ ಜ್ಞಾನಿ ಮತ್ತು ಸಂಶಯ. ಯಾವತ್ತೂ ಮನುಷ್ಯನಿಗೆ ಅಜ್ಞಾನ ಇರಬಾರದು. ಹೌದು, ನಮ್ಗೆ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲದೇನೆ ಜೀವನ ಮುಗಿಸ್ಬಿಡಬಾರದು. ತಿಳುವಳಿಕೆ ಇಲ್ಲ ಅಂತ ಗೊತ್ತಲ್ವಾ? ಯಾವುದರ ಬಗ್ಗೆ ತಿಳುವಳಿಕೆ ಇಲ್ವೋ ಆ ತಿಳುವಳಿಕೆಯನ್ನು ಪಡಿಬೇಕು ಅಲ್ವಾ? ತಿಳುವಳಿಕೆ ಇಲ್ದೇನೆ ನಾವು ಜೀವನಕ್ಕೆ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಪ್ರಾಣಿಗಳಿಗೆ ಯಾವುದೋ ವ್ಯತ್ಯಾಸ ಇಲ್ಲ. ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇತತ್ವ ಪಶುಭಿಹಿ ಅಂತ. ಹಸಿವಾದಾಗ ಊಟ ಮಾಡೋದು, ಆಯಾಸವಾದರೆ ನಿದ್ರೆ ಮಾಡೋದು, ದೈಹಿಕ ಸುಖಕ್ಕೋಸ್ಕರವಾಗಿ ಆ ಪರಸ್ಪರ ಸಮ್ಮೇಳನಾದಿಗಳು, ಅಥವಾ ಮಾನಸಿಕವಾದ ನೆಮ್ಮದಿಗೋಸ್ಕರವಾಗಿ ಕ್ರೀಡಾದಿಗಳು, ಇದೆಲ್ಲವೂ ಕೂಡ ಪ್ರಾಣಿಗಳಲ್ಲೂ ಇರುವಂಥದ್ದು, ನಮ್ಮಲ್ಲೂ ಇರುವಂಥದ್ದು. ಇಷ್ಟರಲ್ಲೇ ಜೀವನ ಕಳೆದು ಬಿಟ್ಟರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಅದರಿಂದಾಗಿ ನಮಗೆ ಎಷ್ಟೋ ವಿಚಾರಗಳಲ್ಲಿ ತಿಳುವಳಿಕೆ ಇಲ್ಲ. ಆದ್ರೆ ತಿಳುವಳಿಕೆಯನ್ನ ಪಡೆಯುವ ಶಕ್ತಿ ದೇವರು ಕೊಟ್ಟಿದ್ದಾನಲ್ವಾ? ಕೊಟ್ಟ ಮೇಲೆ ನಾವೇನ್ ಮಾಡ್ಕೊಳ್ಬೇಕು? ಅಜ್ಞಾನದ ಕೂಪದಲ್ಲೇ ಮುಳುಗಿ ನಾವು ಕೂಪಮಂಡೂಕಗಳಾಗಬಾರದು. ಅಜ್ಞಾನದ ಕೂಪದಿಂದ ಹೊರಗೆ ಬಂದು ವಾಸ್ತವವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ 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 ನಮ್ಮ ಪ್ರಯತ್ನವೂ ಕೂಡ ಅಧ್ಯಾತ್ಮದ ಮಾರ್ಗದಲ್ಲಿ ಇರತಕ್ಕಂತಹ ಒಂದು ಪ್ರಯತ್ನ ಇದೆಯಲ್ಲ, ವ್ಯರ್ಥವಾದ ಪ್ರಯತ್ನ ಅಲ್ಲ. ಅಲ್ಪ ಸ್ವಲ್ಪ ಪ್ರಯತ್ನವೂ ಕೂಡ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ, ನಮ್ಗೆ ಒಳ್ಳೇದು ಮಾಡುತ್ತೆ. ಅದರಿಂದಾಗಿ ಆ ಅಜ್ಞಾನದ ಮಾರ್ಗದಿಂದ ಹೊರಗೆ ಬರಬೇಕು. ಇಲ್ಲದೆ ಹೋದರೆ ವಿನಶ್ಯತಿ, ನಾಶವಾಗ್ತಾನೆ. ಇನ್ನು ನಂಬಿಕೆ ಇಲ್ಲ, ವಿಪರೀತ ಜ್ಞಾನ, ತಾನು ನಂಬಿದ್ದನ್ನೇ ಸರಿ ಎಂಬುದಾಗಿ ವಾದ ಮಾಡ್ತಕ್ಕಂಥವನು, ಅವನು ಕೂಡ ವಿನಶ್ಯತಿ, ನಾಶ ಹೊಂತಾನೆ. ಸಂಶಯಾತ್ಮ, ಸಂಶಯವೇ ಅವನ ಸ್ವರೂಪ, ಅವನು ಕೂಡ ಏನಾಗ್ತಾನೆ? ನಾಶ ಹೊಂತಾನೆ. ನಾಶ ಹೊಂತಾನೆ ಅಂದ್ರೆ ನಾಶ ಎಲ್ಲರಿಗೂ ಇದೆ. ಜ್ಞಾನಿಗಳು ಸಾಯ್ಬೇಕು, ಅಜ್ಞಾನಿಗಳು ಸಾಯ್ಬೇಕು. ಸಾಯ್ತಾನೆ ಅಂತ ಅರ್ಥ ಅಲ್ಲ ಇಲ್ಲಿ. ವಿನಶ್ಯತಿ ಅಂದ್ರೆ ವಿನಶ್ಯತಿ, ವಿವಿಧ ರೀತಿಯಲ್ಲಿ ಅವನು ಅಧಪ್ಪತನವನ್ನು ಹೊಂದುತ್ತಾನೆ ಅಂತ ಅರ್ಥ. ತಿಳುವಳಿಕೆ ಇಲ್ದೇನೇ ಜೀವನವನ್ನು ಪೂರ್ತಿ ಕಳೆದು ಬಿಟ್ಟ ಅಂದ್ರು. ವಿಪರೀತ ಜ್ಞಾನ, ತಾನು ನಂಬಿದ್ದನ್ನೇ ಸತ್ಯ, ಇಡೀ ಜಗತ್ತು ಅದನ್ನ ಹಾವು ಅಂತ ಹೇಳಿದ್ರು, ಇವನು ಹಗ್ಗ ಅಂತಾನೆ ವಾದ ಮಾಡ್ತಾನೆ. ಇಡೀ ಜಗತ್ತು ಶಂಖವನ್ನ ಬಿಳಿ ಅಂತ ಹೇಳಿದ್ರು ಕೂಡ ಇವನು ಮಾತ್ರ ಶಂಖ ಹಳದಿ ಅಂತಾನೆ ಹೇಳ್ತಾನೆ. ಹೀಗೆ ಇಡೀ ಜಗತ್ತಿಂದೇ ಒಂದಾರಿಯಾದ್ರೆ ಈ ವ್ಯಕ್ತಿಯ ಒಂದು ಪೂರ್ವಾಗ್ರಹದ ಒಂದು ನಂಬಿಕೆ ಅಥವಾ ಪೂರ್ವಾಗ್ರಹದ ಮಾತು ಅದೇ ಒಂಥರ ಇರುತ್ತೆ. ಅಂತವನು ವಿಪರೀತ ಜ್ಞಾನಿ. ಅಶ್ರದ್ಧದಾನ ಮತ್ತು ಸಂಶಯ ಇದು ಯಾರಲ್ಲಿರುತ್ತೋ ಅವನು ಎಂದಿಗೂ ಕೂಡ ಜೀವನದಲ್ಲಿ ಶಾಂತಿಯನ್ನ, ನೆಮ್ಮದಿಯನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಾವೇ ನಮ್ಮ ಜೀವನದಲ್ಲಿ ಗಮನಿಸ್ಬೋದು, ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರು, ಬಂಧು ಬಾಂಧವರು, ನಮ್ಮ ಮನೆಯಲ್ಲೇ ಎಷ್ಟೋ ಜನ ಅಂತವರು ಇರುತ್ತಾರೆ. ಅವರಿಗೆ ತುಂಬಾ ಅಜ್ಞಾನ, ತಿಳುವಳಿಕೆ ಇಲ್ಲ. ಆ ತಿಳುವಳಿಕೆ ಇಲ್ಲ ಅನ್ನೋದನ್ನು ಒಪ್ಪೋದಿಲ್ಲ. ಅಂದ್ರೆ ಕಡೆ ಪಕ್ಷ ಮನುಷ್ಯ ಹೇಗಿರಬೇಕು ಅಂದ್ರೆ, ಈ ವಿಚಾರ ನನಗೆ ಗೊತ್ತಿಲ್ಲ, ನನಗೆ ಯಾವುದು ಗೊತ್ತಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ದಾಗಿರಬೇಕು. ಅದು ಬಹಳ ಎತ್ತರದ ಮನಸ್ಥಿತಿ. ಈಗ ಅರ್ಜುನ ಹೋದ ಕೃಷ್ಣನ ಹತ್ರ, ನನಗೆ ಯಾವುದು ಗೊತ್ತಾಗ್ತಾ ಇಲ್ಲ, ನೀನೇ ನನ್ನನ್ನು ಕಾಪಾಡು, ನೀನೇ ನನಗೆ ಉಪದೇಶ ಮಾಡು, ನೀನು ನನಗೆ ಮಾರ್ಗದರ್ಶನ ಮಾಡು, ನೀನು ಹೇಳದಂತೆ ಮುನ್ನಡೆತೇನೆ ಅಂತ ಒಬ್ಬನನ್ನ ನಂಬಿ ಅವನ ಮಾರ್ಗದರ್ಶನದಂತೆ ಮುನ್ನಡೆದ. ಕಡೆ ಪಕ್ಷ ನಾವು ಅಷ್ಟು ಇಂಥದ್ದು ನನಗೆ ಗೊತ್ತಿಲ್ಲ, ಅದು ಯಾವುದೇ ವಿಚಾರ ಇರಲಿ, ಒಂದು ಅಡುಗೆ ವಿಚಾರ, ಇನ್ನೊಂದು ಯಾವ್ದೋ ಮನೆಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರ ಯಾವುದೇ ಆಗಲಿ, ನಮಗೆ ಯಾವುದು ಗೊತ್ತಿಲ್ವೋ, ನಮಗೆ ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳುವಂತ ದೊಡ್ಡ ಮನಸ್ಥಿತಿ ನಮಗಿರಬೇಕು. ಆ ದೊಡ್ಡ ಮನಸ್ಸು ನಮಗಿರಬೇಕು. ಅಂದ್ರೆ ಎಷ್ಟೋ ಜನರಿಗೆ ಆ ಮನಸ್ಥಿತಿ ಇರೋದಿಲ್ಲ. ಅಂತವ್ರು ಯಾವತ್ತೂ ಕೂಡ ಅವರೊಂದು ಜೀವನದಲ್ಲಿ ಉಚ್ಛ್ರಾಯಕ್ಕೆ ಅಂದ್ರೆ ಎತ್ತರದ ಸ್ಥಿತಿಗೆ ಹೋಗೋದೇ ಇಲ್ಲ. ಯಾಕೆ? ಅವರು ಅಜ್ಞಾನದ ಕೂಪದಲ್ಲೇ ಮುಳುಗಿರುತ್ತಾರೆ. ನಾವು ನಂಬಿದ್ದನ್ನೇ ಸರಿ ಎಂಬುದಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವರು ವಿವಿಧ ರೀತಿಯಲ್ಲಿ ನಾಶವನ್ನು ಹೊಂದುತ್ತಾರೆ. ಸಂಶಯ ಎಷ್ಟರ ಮಟ್ಟಿಗೆ ಸಂಶಯ ಅಂದ್ರೆ, ಎಡಗೈಯನ್ನ ಬಲಗೈ ನಂಬಲ್ಲ ಅಂತಲ್ಲ, ಹಾಗೆ ಅವರಿಗೆ ಅವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಹೆಂಡತಿಗೆ ಸ್ವಂತ ಗಂಡನ ಮೇಲೆ ನಂಬಿಕೆ ಇರಲ್ಲ, ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇರೋದಿಲ್ಲ, ಮಕ್ಕಳ ಮೇಲೆ ನಂಬಿಕೆ ಇರೋದಿಲ್ಲ. ಹೀಗೆ ಬಹಳ ಸಂಶಯ ಪ್ರವೃತ್ತಿಯವರು ಇರ್ತಾರೆ. ಅಂತವರು ಜೀವನದಲ್ಲಿ ಎಂದೂ ಕೂಡ ಒಂದು ಎತ್ತರದ ಸ್ಥಾನಮಾನ ಪಡೀಲಿಕ್ಕಾಗೋದಿಲ್ಲ. ಖಂಡಿತವಾಗಿಯೂ ಒಂದು ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಆಗೋದಿಲ್ಲ. ಎಷ್ಟು ತುಂಬಾ ಪ್ರಾಕ್ಟಿಕಲ್ ಮಾತು ಅಂದ್ರೆ, ಒಂದು ಅಧ್ಯಾತ್ಮದ ದಾರಿ ಆಯ್ತಲ್ವಾ? ಅಧ್ಯಾತ್ಮದ ದಾರಿ ಒಂದು ಕಡೆ ಅಂತ ಆದ್ರೆ, ನಾವು ನಮ್ಮದೇ ಜೀವನವನ್ನ ಪೂರ್ವಾವಲೋಕನ, ನಮ್ಮ ಸುತ್ತಮುತ್ತಲಿನವರನ್ನ ನೋಡ್ತಾ ಹೋದ್ರೆ, ಯಾರಲ್ಲಿ ಈ ರೀತಿಯಾದ ವಿಪರೀತ ಜ್ಞಾನ, ಅಜ್ಞಾನ, ಸಂಶಯ ಇದೆಲ್ಲ ಇರುತ್ತೋ ಅವರು ನೆಮ್ಮದಿಯಿಂದ ದಿನ ಕಳೀಲಿಕ್ಕಾಗಲ್ಲ, ನೆಮ್ಮದಿಯಿಂದ ಊಟ ಮಾಡ್ಲಿಕ್ಕಾಗಲ್ಲ, ನೆಮ್ಮದಿಯಿಂದ ನಿದ್ರೆ ಮಾಡ್ಲಿಕ್ಕಾಗಲ್ಲ, ಯಾವುದನ್ನೂ ನೆಮ್ಮದಿಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಮನಸ್ಸು ನಿರಂತರವಾಗಿ ಯಾವುದೋ ಒಂದು ಸಂಶಯದಲ್ಲಿ ಕೇಂದ್ರೀಕೃತವಾಗತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಸಮಸ್ಯೆಗೆ ಹೋಗಿ ತಲುಪತ್ತೆ ಅಂದ್ರೆ, ಆ ಸಂಶಯ ಸ್ವರೂಪದ ವ್ಯಕ್ತಿ ಇದ್ದಾನಲ್ಲ, ಅವನಿಂದ
ಅವನಿಗೆ ಅತ್ಯಂತ ಆಪ್ತರು, ಅವನ ಜೊತೆಯಲ್ಲಿ ಅನಿವಾರ್ಯವಾಗಿ ಬದುಕಬೇಕಾದ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡೋದಿಲ್ಲ. ಇವನೂ ನೆಮ್ಮದಿ ಇಲ್ಲ, ಅವನ ಜೊತೆಯಲ್ಲಿದ್ದವರನ್ನು ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಆ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಅನ್ನೋದು ಬಹಳ 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 ಕೆಟ್ಟದ್ದು. ಹಾಗಾಗಿ ನಾವು ನಮ್ಮನ್ನ ನೋಡ್ಕೊಳ್ಬೇಕು. ಕನ್ನಡಿಯಲ್ಲಿ ಮುಖ ನೋಡಿದಾಗ ಮುಖದಲ್ಲಿದ್ದ ಗಲೀಜು ಕಾಣತ್ತಷ್ಟೇ. ಕನ್ನಡಿ ಇಲ್ಲದೆ ನಾವು ನಮ್ಮನ್ನು ಕಣ್ಣು ಮುಚ್ಚಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಮಗೆ ಏನು ಗೊತ್ತು, ಏನು ಗೊತ್ತಿಲ್ಲ, ಗೊತ್ತಿದ್ದು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ, ನಾನು ಅಂದುಕೊಂಡದ್ದೇ ಸರಿ ಎಂಬ ಭಾವನೆಯಲ್ಲಿದ್ರೆ ಯಾವತ್ತೂ ಆ ಸಂಶಯ ಕೂಪ, ಅಜ್ಞಾನದ ಕೂಪವನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾವ್ಯಾವುದೋ ಕನ್ನಡಕ ಹಾಕೊಂಡು ಈ ಕನ್ನಡಕ ತೆಗೆಯೋದೇ ಇಲ್ಲ, ಈ ಕನ್ನಡಕದಿಂದಲೇ ಜಗತ್ತನ್ನು ನೋಡಿ ಅರ್ಥ ಮಾಡ್ಕೊಳ್ತೀವಿ ಅಂತ ಆದ್ರೆ, ನಾನು ಹಾಕಿಕೊಂಡ ಕನ್ನಡಕ ಕಪ್ಪಾಗಿದ್ರೆ ಜಗತ್ ಕಪ್ಪಾಗೆ ಕಾಣುತ್ತೆ. ನಾನು ಹಾಕೊಂಡ ಕನ್ನಡಕ ನೀಲಿ ಇದ್ರೆ ಜಗತ್ತು ನೀಲಿನೇ ಕಾಣುತ್ತೆ. ನಾನು ಹಾಕೊಂಡ ಕನ್ನಡಕ ಹಳದಿ ಇದ್ರೆ ಜಗತ್ತು ಹಳದಿಯಾಗೆ ಕಾಣುತ್ತೆ. ಜಗತ್ತನ್ನ ನೋಡ್ಬೇಕು ಅಂತ ಆದ್ರೆ ಶುದ್ಧವಾದ ನಿರ್ಮಲವಾದ ಕಣ್ಣಿನಿಂದ ನೋಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಹೊರತು ನಾನು ಯಾವುದೋ ಒಂದು ಪರದೆ ಹಾಕೊಂಡು ಆ ಪರದೆಯಿಂದ ನೋಡಿದ್ರೆ ಜಗತ್ತು ಹಾಗೆ ಕಾಣುತ್ತೆ. ಆ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಆದ್ರೆ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳೆಲ್ಲವನ್ನು ಕೂಡ ಬದಿಗಿಟ್ಟು ಪ್ರಾಮಾಣಿಕವಾದ ಕಾಳಜಿಯಿಂದ ಜಗತ್ತನ್ನು ನೋಡಬೇಕು. ಆಗ ನಮಗೆ ಜಗತ್ತು, ಜಗತ್ತಿನ ಸ್ವಾಮಿ, ಇದೆಲ್ಲದರ ಒಂದು ಪರಿಜ್ಞಾನ ನಮಗೆ ಬರುತ್ತೆ. ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂಥ ಕೃಷ್ಣನ ಮಾತು. ಅಜ್ಞಸ್ಥ ಅಶ್ರದ್ಧದಾನಸ್ಥ ಸಂಶಯಾತ್ಮ ಬರೀ ವಿನಶ್ಯ, ವಿವಿಧ ರೀತಿಯಲ್ಲಿ ಕೆಲವು ಪುಸ್ತಕಗಳಲ್ಲಿ ಪ್ರಣಶ್ಯತಿ ಅಂತಲೂ ವಾಕ್ಯ ಇದೆ. ಪ್ರಣಶ್ಯತಿ ಅನ್ನೋದಕ್ಕಿಂತಲೂ ಕೂಡ ವಿನಶ್ಯತಿ ಅನ್ನೋದು ತುಂಬಾ ಚೆನ್ನಾಗಿರತ್ತೆ. ಅನೇಕ ರೀತಿಯಲ್ಲಿ ನಾಶ, ಹಂತ ಹಂತ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಇಲ್ಲ, ಏಳಿಗೆ ಇಲ್ಲ, ಸ್ಥಾನಮಾನ ಇಲ್ಲ, ಒಂದೇ ಒಂದು ದಿವಸದ ನೆಮ್ಮದಿಯ ಬದುಕು ಅವರಿಗೆ ಸಿಗೋದಿಲ್ಲ. ಇಷ್ಟರ ಮಟ್ಟಿಗೆ ಅವರು ಹಾಳಾಗಿ ಹೋಗ್ತಾರೆ. ಅದರಿಂದಾಗಿ ಅಜ್ಞಾನ, ಅಪನಂಬಿಕೆ, ಸಂಶಯ, ಈ ಒಂದು ಚಕ್ರವನ್ನ ಬಿಟ್ಟು ನಾವು ಹೊರಗೆ ನಿಲ್ಲಬೇಕು ಅನ್ನೋದು ಕೃಷ್ಣನ ಒಂದು ಬಹಳ ಭಕ್ತರ ಮೇಲಿನ ಕಾಳಜಿಯ ಮಾತಿದು. ನಾಯಂ ಲೋಕೋಸ್ತಿ ನಪರು ನ ಸುಖಂ ಸಂಶಯಾತ್ಮನಃ. ಸಂಶಯಾತ್ಮನಃ, ಯಾರ ಸ್ವಭಾವವೇ ಸಂಶಯ, ಬಹಳ ಸಂಶಯದ ಸ್ವಭಾವ ಅವರದ್ದು ಅಂತ ಹೇಳ್ತೀವಲ್ಲ, ಅಂತವನಿಗೆ ನಾಯಂ ಲೋಕ ಅಸ್ತಿ, ಈ ಲೋಕನೂ ಇಲ್ಲ, ಪರಲೋಕವೂ ಇಲ್ಲ. ಅಂದ್ರೆ ಈ ಲೋಕದಲ್ಲಿ ಇದ್ದಾನಲ್ವಾ, ಈ ಲೋಕ ಇಲ್ಲ ಅಂದ್ರೆ ಅರ್ಥ ಏನು? ಸೈಟು ಮನೆ ಮಾಡ್ಕೊಂಡಿದ್ದಾನಲ್ವಾ ಅಂದ್ರೆ ಸೈಟು ಮನೆ ಮಾಡ್ಕೊಂಡಿರಬಹುದು, ಆದರೆ ಏನೊಂದು ನೆಮ್ಮದಿಯಾದ ಬದುಕನ್ನು ಬದುಕಬೇಕು, ಅದು ಖಂಡಿತ ಬದುಕಲಿಕ್ಕೆ ಆಗಲ್ಲ. ಏನೊಂದು ಅವನ ಯೋಗ್ಯತೆಗೆ ಅನುಗುಣವಾಗಿ ಸ್ಥಾನಮಾನಗಳು, ಗೌರವಗಳು ಸಿಗಬೇಕು, ಅದು ಯಾವುದನ್ನು ಅವನು ಪಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಮ್ಮ ಬದುಕಿದ್ದಷ್ಟು ದಿವಸ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಮ್ಮ ಉತ್ತಮ ಜೀವನ ಮಟ್ಟತೆ ಅದು ನಿರಂತರವಾಗಿ ಹೆಚ್ಚುತ್ತಾ ಹೋಗ್ಬೇಕು. ಅದಕ್ಕೂ ನಾವೊಂದು ಪ್ರಾಮಾಣಿಕವಾದ ಬದುಕನ್ನು ಬದುಕಬೇಕು. ನಮ್ಮಲ್ಲಿದ್ದಂತ ಅಜ್ಞಾನ, ವಿಪರೀತ ಜ್ಞಾನಗಳನ್ನು, ಸಂಶಯವನ್ನು ಹೊರಗೆ ಹಾಕಬೇಕು. ಮತ್ತು ಈ ದೇಹವನ್ನ ಬಿಟ್ಟ ಮೇಲೆ ಒಳ್ಳೆಯ ಲೋಕ ಸಿಗಬೇಕಾದ್ರೂ ಕೂಡ ಅಷ್ಟೇ, ನಾವು ಆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅನೇಕ ಪೂರ್ವಾಗ್ರಹಗಳನ್ನು ಬಿಡಬೇಕು, ಸಂಶಯಾದಿಗಳನ್ನು ಬಿಡಬೇಕು. ಆದರೆ ಎಷ್ಟೋ ಜನ ಕೃಷ್ಣನ ಇಷ್ಟು ಸ್ಪಷ್ಟವಾದ ಮಾತುಗಳನ್ನ ಕೇಳಿಯೂ, ಇದನ್ನ ಓದಿಯೂ ಅವರ ಸಂಶಯ ಸ್ವಭಾವವನ್ನು ಬಿಡದವರು ಇರ್ತಾರೆ. ಯಾಕಂದ್ರೆ ಅವರ ಸ್ವಭಾವವೇ ಅಂತದ್ದಾಗಿರುತ್ತೆ. ಏನೋ ಒಂದು ಬೇವಿನ ಗಿಡ ನೆಟ್ಟು ಪ್ರತಿನಿತ್ಯ ಒಂದು 10 ಲೀಟರ್ 10 ಕೆಜಿ ಸಕ್ಕರೆ ತಗೊಂಡು ಸುರಿತೀನಿ ಅಂತ ಸುರಿದ್ರು ಆ ಬೇವಿನ ಎಲೆ ಅದು ಕಹಿಯೇ ಆಗಿರುತ್ತೆ, ಯಾವತ್ತೂ ಸಿಹಿ ಆಗೋದಿಲ್ಲ. ಹಾಗೆ ಕೆಲವರ ಸ್ವಭಾವವೇ ಅಷ್ಟು ತಾಮಸ ಸ್ವಭಾವವಾಗಿರುತ್ತೆ. ಅವರು ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಜ್ಞಾನ ಎಂಬತಕ್ಕಂಥ ಒಂದು ಕೂಪ, ಆ ಬಾವಿಯಿಂದ ಹೊರಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಈ ಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ ಪರಲೋಕದಲ್ಲೂ ಕೂಡ ಸುಖ ಇಲ್ಲ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಅಜ್ಞಶ್ಚ, ಅಜ್ಞಾನಿಯು ಅಥವಾ ಅಜ್ಞಾನಿಯು, ಚ ಮತ್ತು ಅಶ್ರದ್ಧದಾನ, ಏನನ್ನೂ ನಂಬದಂತ ವಿಪರೀತ ಜ್ಞಾನಿ, ತಾನು ನಂಬಿದ್ದನ್ನೇ ಸರಿ ಎಂಬುದಾಗಿ ತಿಳಿದುಕೊಳ್ತಕ್ಕಂತಹ ವ್ಯಕ್ತಿ, ಮತ್ತು ಸಂಶಯಾತ್ಮ, ಸಂಶಯವನ್ನು ಹೊಂದಿರತಕ್ಕಂಥ, ಸಂಶಯವೇ ಸ್ವರೂಪವಾಗಿ ಇರತಕ್ಕಂಥವನು, ಸಂಶಯ ಸ್ವಭಾವದ ವ್ಯಕ್ತಿಯು ವಿನಶ್ಯತಿ, ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಅನೇಕ ಹಂತಗಳಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುವ ಮೂಲಕವಾಗಿ ದುಃಖ ದುಮ್ಮಾನಗಳ ಕೂಪದಲ್ಲಿ ಸಿಲುಕಿ ನಾಶವನ್ನು ಹೊಂದುತ್ತಾನೆ. ಸಂಶಯಾತ್ಮನಃ, ಸಂಶಯ ಸ್ವರೂಪದ ವ್ಯಕ್ತಿಗೆ, ಅಜ್ಞಾನ ರೂಪದ ವ್ಯಕ್ತಿಗೆ, ಅಪನಂಬಿಕೆಯ ವ್ಯಕ್ತಿಗೆ ಅಯಂ ಲೋಕ, ಈ ಲೋಕದ ಸುಖವು ನ ಅಸ್ತಿ ಇಲ್ಲ, ಪರಹ, ಪರಲೋಕದ ಸುಖವೂ ಕೂಡ ನ ಅಸ್ತಿ ಇಲ್ಲ. ಹಾಗಾಗಿ ಸುಖವೂ ಇಲ್ಲ ಅವನಿಗೆ, ಈ ಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಸುಖವಿಲ್ಲ. ಇಲ್ಲೂ ಕಷ್ಟ, ಈ ಲೋಕವನ್ನ ಬಿಟ್ಟ ಮೇಲೂ ಕಷ್ಟ. ಕಷ್ಟ ಬೇಡ, ಸುಖ ಬೇಕು ಅಂತ ಆದ್ರೆ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಂಡು, ನಮ್ಮ ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಸ್ವಭಾವಗಳು ನಮ್ಮಲ್ಲಿ ಇದ್ದರೆ ಅದನ್ನ ನಮ್ಮಿಂದ ಕಿತ್ತು ಎಸಿಬೇಕು ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ಅಜ್ಞಶ್ಚ ಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ
ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಶ್ರೀಕೃಷ್ಣಾರ್ಪಣ.